ಕುಮಾರಸ್ವಾಮಿಗೆ ಬಿಗ್ ಶಾಕ್, ಸಿಬಿಐ ರೇಡ್ ಮಾಡಿದೆ. ವಾಲ್ಮೀಕಿ ಹಗರಣಕ್ಕೆ ಸಿಕ್ತು ಬಿಜೆಪಿ ಲಿಂಕ್. ಇದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹುಟ್ಟು ಹಬ್ಬದ ದಿನವೇ ಮಾಜಿ ಸಚಿವ ಬಿ ನಾಗೇಂದ್ರಗೆ ಶಾಕ್ ಎದುರಾಗಿದೆ. ನಾಗೇಂದ್ರರ ಪರಮಾಪ್ತ ಕುಮಾರಸ್ವಾಮಿ ಮನೆ ಮೇಲೆ ಸಿಬಿಐ ರೇಡ್ ಮಾಡಿರುವಂತಹದ್ದು. ವಾಲ್ಮೀಕಿ ಹಗರಣಕ್ಕೆ ಮೆಗಾ ಲಿಂಕ್ ಒಂದು ಸಿಕ್ಕಿದೆ. ಹುಟ್ಟು ಹಬ್ಬದ ದಿನವೇ ಮಾಜಿ ಸಚಿವ ಬಿ ನಾಗೇಂದ್ರಗೆ ಇದು ಆಘಾತಕಾರಿಯಾದಂತಹ ಸುದ್ದಿ. ಬಳ್ಳಾರಿಯ ವಿವಿಧ ಕಡೆ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ರೇಡ್ ಮಾಡಿರುವಂತಹದ್ದು. ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮೇಲೂ ಕೂಡ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೊಟ್ಟೆ ವ್ಯಾಪಾರಿ ಕುಮಾರಸ್ವಾಮಿ ಮನೆ ಮೇಲೆಯೂ ಕೂಡ ರೇಡ್ ಆಗಿದೆ. ಆರೋಪಿ ನೆಕ್ಕಂಟಿ ಖಾತೆಯಿಂದ ಗೋವಿಂದರಾಜು ಖಾತೆಗೆ 60 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ವಿಚಾರಣೆ ಎದುರಿಸಿದ್ದ ಗೋವಿಂದರಾಜು ಈ ಹಿಂದೆಯೂ ಕೂಡ ವಿಚಾರಣೆಯನ್ನ ಎದುರಿಸಿದ್ರು. ನೆಕ್ಕಂಟಿ ನಾಗರಾಜನಿಂದ 60 ಲಕ್ಷ ಸಾಲ ಪಡೆದಿದ್ದೆ ಎಂದಿದ್ದ ಗೋವಿಂದರಾಜು. ಈಗ ಮತ್ತೆ ಸಿಬಿಐ ರೇಡ್, ಬ್ಯಾಂಕ್ ವಹಿವಾಟಿನ ದಾಖಲೆ ಪರಿಶೀಲನೆ. ಕುಮಾರಸ್ವಾಮಿಗೆ ಬಿಗ್ ಶಾಕ್, ಸಿಬಿಐನಿಂದ ದಾಳಿ. ಮೊಟ್ಟೆ ವ್ಯಾಪಾರಿ ಕುಮಾರಸ್ವಾಮಿ ಮನೆ ಮೇಲೆಯೂ ಕೂಡ ರೇಡ್ ಆಗಿದೆ. ಆರೋಪಿ ನೆಕ್ಕಂಟಿ ಖಾತೆಯಿಂದ ಗೋವಿಂದರಾಜು ಖಾತೆಗೆ 60 ಲಕ್ಷ ರೂಪಾಯಿ ಹಣ. ಇದೇ ವಿಚಾರಕ್ಕೆ ಸಿಬಿಐ ವಿಚಾರಣೆ ಎದುರಿಸಿದ್ದ ಗೋವಿಂದರಾಜು. ನೆಕ್ಕಂಟಿ ನಾಗರಾಜುವಿನಿಂದ 60 ಲಕ್ಷ ಸಾಲ ಪಡೆದಿದೆ ಎಂದಿದ್ದ ಗೋವಿಂದರಾಜು. ಈಗ ಮತ್ತೆ ಸಿಬಿಐ ರೇಡ್, ಬ್ಯಾಂಕ್ ವಹಿವಾಟಿನ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಒಟ್ಟಾರೆ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಬ್ಯಾಂಕ್ ಅಧಿಕಾರಿ ಅಥವಾ ನೌಕರ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದ. ಆ ಡೆತ್ ನೋಟ್ನಲ್ಲಿ ಬಿ ನಾಗೇಂದ್ರರ ಹೆಸರು ಅತ್ಯಂತ ಸ್ಪಷ್ಟವಾಗಿ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಆತ್ಮಹತ್ಯೆ ಮಾಡಿ ಸಾವನ್ನಪ್ಪಿದ್ದ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಅಧಿಕಾರಿಗಳು ಈಗ ಇದ್ದಕ್ಕಿದ್ದ ಹಾಗೆ ಬಿ ನಾಗೇಂದ್ರರ ಆಪ್ತ ವಲಯದಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ರೋ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಸಂಬಂಧಪಟ್ಟ ಹಾಗೆ ಗೋವಿಂದರಾಜು ಮನೆ, ಕುಮಾರಸ್ವಾಮಿ ಮನೆ ಇಬ್ಬರೂ ಕೂಡ ಬೇರೆ ಬೇರೆ ತರಹದಲ್ಲಿ ಉದ್ಯಮ ಮಾಡ್ಕೊಂಡಿದ್ರು. ಮೊಟ್ಟೆ ವ್ಯಾಪಾರ ಒಬ್ಬ ಆದರೆ ಇನ್ನೊಬ್ಬ ಬೇರೆ ಬೇರೆ ವ್ಯವಹಾರ. ಸೊ ಗೋವಿಂದರಾಜು ನೆಕ್ಕಂಟಿ ನಾಗರಾಜನಿಂದ ಗೋವಿಂದರಾಜು 60 ಲಕ್ಷ ಸಾಲ ಪಡ್ಕೊಂಡಿದ್ದೆ ಅಂತ ಹೇಳ್ಕೊಂಡಿದ್ದ. ಈಗ ಮತ್ತೆ ಸಿಬಿಐ ರೇಡ್, ಬ್ಯಾಂಕ್ ವಹಿವಾಟಿನ ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿಗೆ ಬಿಗ್ ಶಾಕು, ಸಿಬಿಐ ರೇಡು. ಇದು ಬಿ ನಾಗೇಂದ್ರ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ಹೊರಬಂದು ಅರ್ಥಾತ್ ರಾಜೀನಾಮೆ ಕೊಟ್ಟು ಹೊರಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಬಿ ನಾಗೇಂದ್ರನ ಕುತ್ತಿಗೆಗೆ ಮತ್ತೊಮ್ಮೆ ಕಾನೂನು ಕಂಟಕ ಸುತ್ತಿಕೊಳ್ಳುತ್ತಾ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.